ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಸಿಎಂ ಡಿಕೆಶಿ ಬೆಂಬಲಿತ ಶಾಸಕರಿಂದ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಸಂಪುಟ ವಿಸ್ತರಣೆ ಸರ್ಕಸ್ ಬೆನ್ನಲ್ಲೇ ಡಿಕೆ ಟೀಮ್ ಸಭೆಯನ್ನ ನಡೆಸಿರುವಂತದ್ದು ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ಡಿನ್ನರ್ ಮೀಟಿಂಗ್. ಬಹುತೇಕ ಒಕ್ಕಲಿಗ ಶಾಸಕರೇ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಇದರಲ್ಲಿ ಕೂಡ ಭಾಗಿಯಾಗಿರುವಂತವರು ಅತಿ ಹೆಚ್ಚಾಗಿ ಒಕ್ಕಲಿಗ ಶಾಸಕರುಗಳೇ. ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕರಾದಂತಹ ಬಾಲಕೃಷ್ಣ, ಟಿಬಿ ಜಯಚಂದ್ರ, ಶಿವಲಿಂಗೇಗೌಡ, ಕದಲೂರು ಉದಯ್, ನಾರಾ ಭರತ್ ರೆಡ್ಡಿ, ರಮೇಶ್ ಬಂಡಿ, ಸಿದ್ದೇಗೌಡ, ಹಾಗೆ ಶರತ್ ಬಚ್ಚೇಗೌಡ, ಬಸವರಾಜ್, ಶಿವಗಂಗಾ, ಪ್ರಕಾಶ್ ಕೋಳಿವಾಡ, ಎಂಎಲ್ಸಿ ವಿನಯ್, ಕಾರ್ತಿಕ್, ಎಸ್ ರವಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಡಿನ್ನರ್ ಮೀಟಿಂಗ್ ಇದು. ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಒಕ್ಕಲಿಗರೇ ಭಾಗಿಯಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇರುವಂತದ್ದು ಖಾಸಗಿ ಹೋಟೆಲ್ನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರಿಂದ ಡಿನ್ನರ್ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಏನ್ ವಿಚಾರ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು 1 ತಿಂಗಳನ್ನ ತುಂಬಿದೆ. ಸಾಕಷ್ಟು ಶಾಸಕರ ಬೆಂಬಲ ಮತ್ತು ಸಾಕಷ್ಟು ಡಿಕೆ ಶಿವಕುಮಾರ್ ಅವರಿಗೆ ಬೆನ್ನಿಗೆ ನಿಂತುಕೊಂಡಿರ್ತಕ್ಕಂಥ ಈ ಎಲ್ಲಾ ಶಾಸಕರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ದೆಹಲಿಗೆ ನಿಯೋಗ ಹೋದಂತ ಸಂದರ್ಭದಲ್ಲೂ ಶಾಸಕರ ನಿಯೋಗದಲ್ಲಿ ಈ ಎಲ್ಲಾ ಶಾಸಕರು ಮೊದಲಿಗೆ ಹೋಗಿ ಕಳೆದ ನವೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬೆನ್ನಿಗೆ ನಿಂತ್ಕೊಂಡಿದ್ರು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡಿದ್ರು. ಆ ನಂತರ ಹೈಕಮಾಂಡ್ ಕೂಡ ಈ ಶಾಸಕರ ಲಾಬಿಯನ್ನ ಮಣಿದು ಒಂದು ಸಿಎಂ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡುವಲ್ಲಿ ಯಶಸ್ವಿಯಾಗಿದೆ. ಮತ್ತು ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿ 1 ತಿಂಗಳು ತುಂಬಿದೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರೆಲ್ಲರೂ ಒಂದ್ ಕಡೆ ಸೇರಿ ಡಿನ್ನರ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಪ್ರಸ್ತುತ ರಾಜ್ಯ ರಾಜಕೀಯದ ವಿಚಾರವಾಗಿ ಚರ್ಚೆ ನಡೆಸಿರ್ತಕ್ಕಂಥದ್ದು. ಸಂಪುಟ ವಿಸ್ತರಣೆ ಇದೆ, ಇನ್ನುಳಿದಂತ ಸ್ಥಾನಮಾನಗಳಿದ್ದಾವೆ, ನಿಗಮ ಮಂಡಳಿಗಳು ಸೇರಿದಂತೆ ಅಪೆಕ್ಸ್ ಬ್ಯಾಂಕ್ ಇರಬಹುದು, ಕೆಎಂಎಫ್ ಇರಬಹುದು, ಇದೆಲ್ಲವೂ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ದಾವೆ. ಶಾಸಕರ ಮಾಹಿತಿ ಪ್ರಕಾರ ಇದೊಂದು ಸೌಜನ್ಯದ ಔತಣಕೂಟ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಸದ್ಯದ ರಾಜಕೀಯ ಒಂದಷ್ಟು ಬೆಳವಣಿಗೆಗಳ ಮೇಲೆ ಡಿಕೆ ಶಿವಕುಮಾರ್ ಟೀಮ್ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಒಂದು ಹೆಚ್ಚಿನ ಸಚಿವ ಸ್ಥಾನವನ್ನ ಪಡಿಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನು ಉಳಿದಂತ ಮಹತ್ವದ ಹುದ್ದೆಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಟೀಮ್ಗೆ ಸಿಗಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದಾವೆ. ಯಾಕಂದ್ರೆ ಸಾಕಷ್ಟು ಜನ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರೋದ್ರಿಂದ ಆ ಸ್ಥಾನಮಾನಗಳನ್ನ ಆ ಟೀಮ್ಗೆ ಕೊಡಿಸಬೇಕಾದಂತ ಜವಾಬ್ದಾರಿ ಕೂಡ ಡಿಕೆ ಬ್ರದರ್ಸ್ ಮೇಲೆ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.